ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಳ್ತಂಗಡಿ ಧರ್ಮಸ್ಥಳ ಹಿಂಗೆ ವಿಚಾರಣೆ ಇತ್ತು. ಆದರೆ ಈಗ ಬೆಂಗಳೂರಿಗೆ ಬಂದಿದೆ. ಅಂದರೆ ಈ ಬುರುಡೆ ಸಂಗತಿ ಇದೆಯಲ್ಲ, ಬುರುಡೆ ಸಂಗತಿ ವಿಸ್ತರಿಸ್ತಾ ಇದೆ. ಇದರಲ್ಲೂ ಅಧಿಕಾರಿಗಳು ಎಲ್ಲೆಲ್ಲಿ ಯಾರ್ಯಾರ ಪಾತ್ರ ಇದೆ ಅದನ್ನು ಶೋಧಿಸೋದ್ರಲ್ಲಿ ನಿರತರಾಗಿದ್ದಾರೆ. ಒಂದು ಟೀಮ್ ಬೆಂಗಳೂರಿಗೆ ಬಂದಿದೆ. ಜಯಂತ್ ವಿಚಾರಣೆ ಸಾಗಿದೆ. ಅಂದರೆ ಎಲ್ಲಿಂದ ಶುರುವಾಯಿತು ಬುರುಡೆ, ಎಲ್ಲಿಂದ ಬಂತು, ಎಲ್ಲಿ ತನಕ ಹೋಗಿ ಮುಟ್ಟಿತು, ಯಾರ್ಯಾರು ಇದರಲ್ಲಿ ಪಾತ್ರ ವಹಿಸಿದ್ರು, ಯಾರ್ಯಾರ ಪಾತ್ರ ಎಷ್ಟೆಷ್ಟರ ಮಟ್ಟಿಗಿದೆ, ಯಾರ್ಯಾರ ಬೆಂಬಲ ಇತ್ತು ಯಾರ್ಯಾರಿಗೆ, ಇದೆಲ್ಲದರ ಬಗ್ಗೆ ಶೋಧ 7 ಗಂಟೆಗಳಿಂದ, ಸತತ 7 ಗಂಟೆಗಳಿಂದ ಜಯಂತ್ ಮನೆಯಲ್ಲಿ ಶೋಧ ಸಾಗ್ತಾ ಇದೆ. ಧರ್ಮಸ್ಥಳ ಆಟೋ ಬೆಂಗಳೂರು, ಬೆಂಗಳೂರು ಆಟೋ ದಿಲ್ಲಿ, ಚಿನ್ನಯ್ಯನ ಬುರುಡೆ ಆಟ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟ SIT, ಚಿನ್ನಯ್ಯನ ಕರೆತಂದ ಜಯಂತ ಮನೆ ಶೋಧ. ಬೇರೆ ಜಾಗ ತೋರಿಸಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಟ ಆಡ್ತಿದ್ದಾನೆ ಎಂದ ಜಯಂತ್. ಅವ 100% ಅವ ತೋರಿಸೋ ಜಾಗ ಎಲ್ಲ 100% ಮೆಟೀರಿಯಲ್ ಇದೆ, ಅದರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಬುರುಡೆ ಆಟ ಪ್ರಿಯ ವೀಕ್ಷಕರೇ, ಇದು ಅಕ್ಷರಶಃ ಬುರುಡೆ ಆಟದ ಕತೆ. ಅದ್ಯಾರ್ಯಾರಿಗೆ ನಂಟಿದ್ಯೋ, ಅದೆಲ್ಲೆಲ್ಲಿ ಕವಲು ಹೊಡೆದಿದ್ಯೋ ಗೊತ್ತಿಲ್ಲ. ಧರ್ಮಸ್ಥಳ ಶವ ಶೋಧದ ಹಿಂದಿನ ಷಡ್ಯಂತ್ರವನ್ನ ಬಯಲು ಮಾಡಲು ಹೊರಟಿರೋ SIT ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ಮಾಡ್ತಿದೆ. ಬುರುಡೆ ಹಿಂದಿನ ರಹಸ್ಯ ಬಾಯಿ ಬಿಡ್ತಿರುವ ಚಿನ್ನಯ್ಯನನ್ನ ಬೆಂಗಳೂರಿಗೂ ಕರೆತಂದು ಮಹಜರು ಮಾಡಿದ್ದಾರೆ. ಇದೇ ವೇಳೆ ಬುರುಡೆ ಆಟದ ಸ್ಫೋಟಕ ಸಂಗತಿಗಳು ಬಯಲಾಗಿವೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಬೆಂಗಳೂರು ನಂಟು. ಜಯಂತ್ ಮನೆಗೆ ಚಿನ್ನಯ್ಯನ ಕರೆತಂದ ಮಹಜರು. ಧರ್ಮಸ್ಥಳ ಶವ ಶೋಧ ಷಡ್ಯಂತ್ರದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡ ಕಳಚಿದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ SIT ತಂಡ ತಲಾಶ್ ನಡೆಸಿತ್ತು. ಇವತ್ತು ಚಿನ್ನಯ್ಯನನ್ನ SIT ತಂಡ ಬೆಂಗಳೂರಿಗೆ ಕರೆತಂದಿತ್ತು. ಯಾಕಂದ್ರೆ ಬುರುಡೆ ಗ್ಯಾಂಗ್ ಮೊದಲಿಗೆ ಜೊತೆಯಾಗಿದ್ದು ಇದೇ ಬೆಂಗಳೂರಿಂದ. ವಿಷಯ ಏನಂದ್ರೆ, ಏಪ್ರಿಲ್ ತಿಂಗಳಿನಲ್ಲಿ ತಮಿಳುನಾಡಿನ ಸೇಲಂನಿಂದ ಬುರುಡೆ ತಂದಿದ್ದ ಚಿನ್ನಯ್ಯ ಗಿರೀಶ ಮಟ್ಟಣ್ಣನವರ ಭೇಟಿಯಾಗಿದ್ದ. ಆ ಬಳಿಕ T ಜಯಂತ್ ಅವರನ್ನ ಕರೆಸಿ ಚಿನ್ನಯ್ಯನನ್ನ ಪರಿಚಯಿಸಲಾಗಿತ್ತು. ಮೇ 2ರಂದು ಬುರುಡೆ ಹಿಡಿದು ದೆಹಲಿಗೆ ತೆರಳಿದ್ರು. ಬಳಿಕ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ವಕೀಲರ ಕಚೇರಿಯಲ್ಲಿ ಬುರುಡೆ ಗ್ಯಾಂಗ್ ಮೀಟಿಂಗ್ ನಡೆಸಿತ್ತು. ಚಿನ್ನಯ್ಯ, ಸುಜಾತಾ ಭಟ್, T ಜಯಂತ್ ಹಾಗೂ ಗಿರೀಶ ಮಟ್ಟಣ್ಣನವರ್ ಚರ್ಚೆ ನಡೆಸಿದ್ರು. ಈ ವೇಳೆ ಇದು ಧರ್ಮಸ್ಥಳದಿಂದ ತಂದ ಬುರುಡೆ ಅಂತ ಚಿನ್ನಯ್ಯ ಹೇಳಿದ್ದ. ಸತ್ಯ ಹೇಳ್ತಿದ್ದೀಯಾ ತಾನೇ ಅಂತ ಅವನ ಹೇಳಿಕೆಯನ್ನ ವಿಡಿಯೋ ಮಾಡಿದ್ರು. ನಂತರ ಜಯಂತ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ದಾರೆ. ಇನ್ನು 3 ದಿನ ಜಯಂತ ಮನೆಯಲ್ಲೇ ಚಿನ್ನಯ್ಯ ಉಳಿದಿದ್ದಂತೆ. ಅಲ್ಲದೆ ಸಹಕಾರ ನಗರದ ಮಟ್ಟಣ್ಣನವರ ಫ್ಲಾಟ್ಗೂ ಚಿನ್ನಯ್ಯ ಭೇಟಿ ಕೊಟ್ಟಿದ್ದಂತೆ. ಅದ್ಯಾವಾಗ SITಗೆ ಈ ಬುರುಡೆ ಚಿನ್ನಯ್ಯನ ಟ್ರಾವೆಲ್ ಹಿಸ್ಟ್ರಿ ಸಿಕ್ತೋ, ಅಧಿಕಾರಿಗಳ ತಂಡ ಸೀದಾ ಈತನನ್ನ ಬೆಂಗಳೂರಿಗೆ ಕರೆತಂದಿತ್ತು. ಪೀಣ್ಯದ ಪೈಪ್ಲೈನ್ ರಸ್ತೆಯ ಮಿನಿ ಕಾಲೋನಿಯಲ್ಲಿರೋ ಜಯಂತ್ ಮನೆಗೆ SIT ಟೀಮ್ ಚಿನ್ನಯ್ಯನನ್ನ ಕರೆತಂದಿತ್ತು. 8 ಜನ ಅಧಿಕಾರಿಗಳು ಮಹಜರು ನಡೆಸಿದ್ರು. ಸೋಕೋ ಟೀಮ್ ಕೂಡ ಪರಿಶೀಲನೆ ನಡೆಸಿತು. ಜಯಂತ ಪತ್ನಿಯ ಕೀಪ್ಯಾಡ್ ಮೊಬೈಲ್ ಸೇರಿದಂತೆ ಮನೆಯಲ್ಲಿ ಸಿಕ್ಕ ಕೆಲ ವಸ್ತುಗಳನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ SIT ವಶಕ್ಕೆ ಪಡೆಯಿತು. ಚಿನ್ನಯ್ಯ ತನ್ನ ಮನೆಯಲ್ಲಿದ್ದು ನಿಜ ಅಂತ ಒಪ್ಪಿಕೊಂಡ ಜಯಂತ್. ಹೌದು, ಬೆಂಗಳೂರಿನ ಮನೆಯಲ್ಲಿ SIT ಮಹಜರು ಮಾಡ್ತಿರುವಾಗಲೇ TV9 ಜೊತೆ ಮಾತನಾಡಿದ ಜಯಂತ್ ಹಲವು ಸ್ಫೋಟಕ ಸಂಗತಿಗಳನ್ನ ಹೇಳಿದ್ದಾರೆ. ಚಿನ್ನಯ್ಯ ತನ್ನ ಮನೆಯಲ್ಲಿದ್ದ ನಿಜ ಅಂತ ಜಯಂತ್ ಒಪ್ಪಿಕೊಂಡಿದ್ದಾರೆ. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದ ನಿಜ. ಈ ಪ್ರಕರಣ ಇಲ್ಲಿ ತನಕ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ. ಚಿನ್ನಯ್ಯನನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದು ನನ್ನ ಗ್ರಹಚಾರ ಅಂದಿದ್ದಾರೆ. 4 ತಿಂಗಳ ಹಿಂದೆ ಹೌದು, ನಾನು ಕರ್ಕೊಂಡು ಬಂದ್ರು. ಹೌದು, ಅವ್ರನ್ನು ಬಂದಿದ್ದ ವಕೀಲ ಹತ್ರ ಹೋಗಿ ಅವ್ನಿಗೆ ಇರ್ಲಿಕ್ಕೆ ಜಾಗ ಕೊಟ್ಟೆ. ಕರ್ಕೊಂಡು ಬಂದ್ರೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀನಿ. ಆ ನಂತರ ಡೆಲ್ಲಿಗೆ ಹೋಗುವಾಗ ಬುರುಡೆ ಇಟ್ಕೊಂಡು ಬಂದಿದ್ದ. ಅದು ನನ್ನ ತಪ್ಪು, ನನಗೆ ಇಷ್ಟೊಂದು ದೊಡ್ಡ ವಿಷಯ ಅಂತ ಗೊತ್ತಿರಲಿಲ್ಲ. ಅವತ್ತಿಂದ ನಾನು ಅವ್ರಿಗೆ ಒಟ್ಟಿದ್ದೆ. ಅಂದ್ರೆ ಜಾಸ್ತಿ ಏನಿಲ್ಲ, ಮತ್ತೆ ಜಾಸ್ತಿ ವಿಷಯ ಅವ್ನಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇರಲ್ಲ. ಏನು ವಕೀಲ ಆಯ್ತು ಅವ ಆಯ್ತು. 2 ದಿನ ಇದ್ದ. ಮನೆಯವ್ರು ನಾನು ಕೇಳಿದೆ ಏನು ಎಷ್ಟು ದಿನ, ಅವ್ರು ಹೇಳುದು 2 ದಿನ ಇದ್ರ ಅಂತ ಹೇಳಿದ್ರು. ಅದು 2 3 ದಿನ
ಅಷ್ಟು ಕೆಲಸ ಮಾಡಿದೀವಿ. ಅವನಿಗೆ ಊಟನೂ ಹಾಕಿದ ನಮ್ಮ ಮನೆಯವರು. ಅವರ ಮೊಬೈಲ್ ಬೇಕಾದ್ರೆ ಟೆಸ್ಟ್ ಮನೆಯಲ್ಲಿ. ನನ್ನ ಪ್ರಕಾರ 3 ದಿನ, ಮನೆಯವರು ಇಲ್ಲ 2 ದಿನ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟೊಂದು ಗೊತ್ತಿಲ್ಲ ನನಗೆ. ನಾನಿದ್ದೆ ಸರ್, ನಾನು ಅದಿವಲ್ಲ, ನಾವು ಕರ್ಕೊಂಡು ಬಂದೆ. ಊಟ ಹಾಕಿದೀವಿ ಬಸ್ ಸ್ಟ್ಯಾಂಡ್ ಇಂದ. ಅದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲ ಹತ್ರ ಕರ್ಕೊಂಡು ಹೋಗಿತ್ತು ಸರ್. ಅಲ್ಲಿ ಕರ್ಕೊಂಡು ಹೋದೆ. ಅಲ್ಲಿ ಕರ್ಕೊಂಡು ಹೋಗಿ ಸರಿ ರೂಮ್ ಮಾಡಿಕೊಡೋಣ ಅಂತ ಹೇಳಿದ್ರು. ಅವನ ಗ್ರಾಚಾರಕ್ಕೆ ನಾನು ಹೇಳಿರೋದು, ಚಿನ್ನಯ್ಯ ಆಟ ಆಡ್ತಿದ್ದಾನೆ, ಜಾಗ ಚೇಂಜ್ ಮಾಡಿ ತೋರಿಸಿದ್ದಾನೆ. ಅವ 100% ಅವ ತೋರಿಸೋ ಜಾಗದಲ್ಲೆಲ್ಲ 100% ಮೆಟೀರಿಯಲ್ ಇದೆ. ಅದ್ರ ಜಾಗ ಚೇಂಜ್ ಮಾಡಿ ತೋರಿಸ್ತಾ ಇದ್ದಾನೆ. ಅವನೇ ಜಾಗ ಅವನ್ನೇ ತೋರಿಸ್ತಾ ಇದ್ದಾನೆ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೇಳಿ ಪ್ರತಿಯೊಬ್ಬರು ಹೇಳ್ತಾರೆ. ಯಾಕೆಂದ್ರೆ ಗೊತ್ತಿಲ್ಲ. ಅದ್ರ ಸ್ಟಾರ್ಟಿಂಗ್ ಹೋಗುವಾಗ ಯಾರಾದ್ರೂ ಅಲ್ಲಿಂದ ಭಯ ಬೀಳಿಸ್ತಾರಾ, ನಿಮಗೆ ಹೇಳಿ ಏನೋ ಸಿಕ್ಕ ನೀನು ಜೈಲ್ ಅಂತ ಹೇಳಿರ್ಬೋದಾ, ಈ ರೀತಿಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ನಾವು ಜಾಗ ಎಲ್ಲ ಚೇಂಜ್ ಮಾಡಿ ತೋರಿಸ್ತಾ ಇರೋದು. ಅವ ತುಂಬಾ ಆಟ ಆಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಚಿನ್ನಯ್ಯ ಸ್ವಾಮೀಜಿ ಒಬ್ಬರನ್ನು ಭೇಟಿಯಾಗಿದ್ದ ಅಂತ ಜಯಂತ್ ಹೇಳಿದ್ದಾರೆ. ಮತ್ತೆ ನಾನೊಂದು ವಿಷಯಗಳ, ದೊಡ್ಡ ಸ್ವಾಮೀಜಿಯವರನ್ನು ಇವರು ಮೀಟ್ ಮಾಡಿದ್ದಾರೆ. 1 ವರ್ಷ ಹಿಂದೆ ಮೀಟ್ ಮಾಡಿದ್ದಾರೆ ಇವರು. ಯಾರು ಇವರು 3-4 ಜನ ಎಲ್ಲ ಹೋಗಿ. ಯಾರು? ಇವನು ಚೆನ್ನೈ ಹೌದು, ಚೆನ್ನೈ. ಅದು ಹೇಳ್ತೀವಿ ನಾವು. ಅವರ ಬಾಯಿಂದ ಬರಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಜಯಂತ್ ಮನೆಯಲ್ಲಿ ಚಿನ್ನಯ್ಯನನ್ನ ನೋಡಿದ್ದಾಗಿ ಅದೇ ಬಿಲ್ಡಿಂಗ್ ನಲ್ಲಿದ್ದ ಮಹಾಲಕ್ಷ್ಮಿ ಅನ್ನೋರು ತಿಳಿಸಿದ್ದಾರೆ. ಚಿನ್ನಯ್ಯ ಆಗಾಗ್ಗೆ ಬಂದು ಹೋಗ್ತಾ ಇದ್ರು. ಅವರ ಮನೆಯಲ್ಲಿ ಗಾಂಜಾ ಮಾರಾಟ ಸಂಶಯ ಇತ್ತು. ಪೊಲೀಸರಿಗೆ ನಾನು ಮಾಹಿತಿ ನೀಡಿದ್ದೆ. ಬಳಿಕ ಗಲಾಟೆಯಾಗಿ ಬೇರೆಡೆ ಶಿಫ್ಟ್ ಆದೆ ಅಂತ ಆರೋಪಿಸಿದ್ದಾರೆ. ಜಗಳ ಏನಾಗಿರ್ಲಿಲ್ಲ ಸರ್, ಇವರೆಲ್ಲ ಗಾಂಜಾ ಮಾರೋರು ಸರ್. ಇಲ್ಲಿ ಅವ್ರ ಮನೆಯಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಮನೆ ಇದೆಯಲ್ಲ ಇಂದು ಅಂತ, ಅವ್ರ ಮನೆಯಲ್ಲೂ ಗಾಂಜಾ ಮಾರೋರು. ಸೊ ಹಂಗಾಗಿ ನಾನು ಇನ್ಫಾರ್ಮೇಶನ್ ಮಾಡಿದ್ದೆ, ಹಂಗಾಗಿ ಜಗಳ. ಮತ್ತೆ ಹಿಂದೂ ಅನ್ನೋರ್ ಮನೇಲೂ ಕೂಡ, ಇವ್ರು ಜಯಂತ್ ಮನೇಲೂ ಕೂಡ ಇವ್ರ ಮನೆಯಲ್ಲ ಗಾಂಜಾ ಮಾರ್ತಾರೆ ಸರ್. ಇನ್ನು ಮೂಲಗಳ ಪ್ರಕಾರ ಚಿನ್ನಯ್ಯನನ್ನ ತಮಿಳುನಾಡಿನ ಸೇಲಂಗೂ ಕರೆದೊಯ್ದು ಮಹಜರು ನಡೆಸೋ ಸಾಧ್ಯತೆ ಇದೆ. ಹೀಗೆ ಚಿನ್ನಯ್ಯ ಮತ್ತು ಆತನ ಸುತ್ತಲೂ ಇರೋರ ಬುರುಡೆ ಆಟದ ಕಹಾನಿಗಳು ಒಂದೊಂದಾಗೆ ಬಯಲಾಗ್ತಿವೆ. ಇದೆಲ್ಲ ಯಾರಿಗೆ ಸಂಕಷ್ಟ ತರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧರ್ಮಸ್ಥಳದಿಂದ ಪೃಥ್ವಿರಾಜ್ ಜೊತೆ ಶಿವಪ್ರಸಾದ್ ಮತ್ತು ವಿಕಾಸ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH